ಮದುವೆ ಆಗಬೇಕಿದ್ದವಳನ್ನೇ ಕೊಲೆ ಮಾಡಿದ ಭಾವಿ ಗಂಡ. ಡೈರಿ ಬಳಿ ಅನಾಥ ಹೆಣವಾಗಿ ಬಿದ್ದಿದ್ಲು ಮುಸ್ಲಿಂ ಯುವತಿ. ಹೀಗೆ ಧಾರವಾಡದ ಡೈರಿ ಬಳಿ ಅನಾಥವಾಗಿ ಬಿದ್ದಿರುವ ಬಾಡಿಯೊಂದು ಪೊಲೀಸರಿಗೂ ಸಿಕ್ಕಿತ್ತು ಕಣ್ರಿ. ಮೊದಲು ಇದು ಆತ್ಮಹತ್ಯೆ ಎಂದುಕೊಂಡಿರುವ ಪೊಲೀಸರಿಗೆ ಬಿಗ್ ಶಾಕ್ ಒಂದು ಕಾದಿತ್ತು. ಯಾಕಂದ್ರೆ ಇಲ್ಲಿ ಯುವತಿಯ ಕೊರಳಲ್ಲಿರುವ ಒಂದು ವೇಲ್ ಕೊಲೆಯ ರಹಸ್ಯವನ್ನ ಭೇದಿಸಲು ಸಹಾಯವಾಗಿದೆ. ಹಾಗಾದ್ರೆ ಏನಿದು ಕೇಸ್? ಕೇವಲ 20ರ ಹರಿಯದ ಯುವತಿಯನ್ನ ಹೀನಾಯವಾಗಿ ಕೊಂದು ಹಾಕಿರುವುದು ಯಾರು? ಆ ಎಲ್ಲದರ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ಪ್ಯಾರಾಮೆಡಿಕಲ್ ಓದುತ್ತಿದ್ದವಳ ಬರ್ಬರ ಹತ್ಯೆ. ಇನ್ನೇನು ಮನೆಯಲ್ಲಿ ಫಿಕ್ಸ್ ಆಗಿತ್ತು ಮದುವೆ. ಹೀಗೆ ಕೊಲೆಯಾಗಿ ಬಿದ್ದ ಯುವತಿಯ ಹೆಸರು ಜಾಕಿಯಾ ಮುಲ್ಲಾ. ಜಸ್ಟ್ ಈಗಷ್ಟೇ 20 ವರ್ಷ ಕಣ್ರಿ. ಧಾರವಾಡದ ಗಾಂಧಿ ಚೌಕ್ ನಿವಾಸಿ. ಪ್ಯಾರಾಮೆಡಿಕಲ್ ಓದುತ್ತಿದ್ದ ಯುವತಿ ಮನೆಗೆ ವಾಪಸ್ ಆಗ್ಬೇಕಾದ್ರೆ ಮನ್ಸೂರು ರಸ್ತೆಯ ಡೈರಿ ಬಳಿ ಈ ದುರಂತ ಒಂದು ನಡೆದು ಹೋಗಿತ್ತು. ಈಕೆಯನ್ನ ಮದುವೆ ಆಗ್ಬೇಕಿದ್ದ ಭಾವಿ ಪತಿಯೇ ಈಕೆಯ ವೇಲ್ನಿಂದ ಕತ್ತು ಬಿಗಿದು ಉಸುರು ನಿಲ್ಲಿಸ್ಬಿಟ್ಟಿದ್ದ. ಕೊಲೆ ಮಾಡಿದ ಆರೋಪಿ ಈ ಹುಡುಗಿಯ ಸಂಬಂಧಿಯೇ ಆಗಿದ್ದ. ಮುಂದೆ ಈಕೆಯೊಂದಿಗೆ ವಿವಾಹ ಆಗಬೇಕಿದ್ದ ಯುವಕನೇ ಆಕೆಯ ಕುತ್ತಿಗೆಗೆ ವೇಲ್ ಬಿಗಿದು ಕೊಂದು ಹಾಕಿದ್ದ. ಅಷ್ಟೇ ಅಲ್ಲದೆ ಈಕೆಯನ್ನ ಸಾಯಿಸಿ ಹುಡುಗಿಯ ಮನೆಯಲ್ಲಿ ದೊಡ್ಡ ನಾಟಕವನ್ನೇ ಆಡಿದ್ದ. ಸಂಜೆ ಆದ್ರೂ ಮಗಳು ಕಾಲೇಜಿನಿಂದ ಬರ್ತಿಲ್ಲ ಅಂತ ಪೋಷಕರು ಆತಂಕದಲ್ಲಿದ್ರು. ಯುವತಿಯ ಪೋಷಕರೊಂದಿಗೆ ಸೇರಿ ಸಾಕಷ್ಟು ಬಾರಿ ಮೃತ ಯುವತಿಯ ಹುಡುಕಾಟ ನಡೆಸಿದ್ದ. ಅಲ್ಲದೆ ಸ್ವತಃ ಹೋಗಿ ತಾನು ಮದುವೆ ಆಗ್ಬೇಕಿದ್ದ ಹುಡುಗಿಯ ಕಾಣ್ತಿಲ್ಲವೆಂದು ಪೊಲೀಸರಿಗೆ ದೂರನ್ನ ನೀಡಿದ್ದ. ಇದರಿಂದ ಇವನ ಮೇಲೆ ಯಾರಿಗೂ ಅನುಮಾನ ಕೂಡ ಬಂದಿರಲಿಲ್ಲ. ಅಲ್ಲದೆ ಪದೇ ಪದೇ ಯುವತಿಯನ್ನ ಹುಡುಕುವ ನೆಪದಲ್ಲಿ ಹೋಗಿ 4 ಬಾರಿ ಬಾಡಿ ಕೂಡ ನೋಡ್ಕೊಂಡ್ ಬಂದಿದ್ದ. ಇತ್ತ ಪೊಲೀಸರಿಗೆ ಬಾಡಿ ಏನೋ ಸಿಕ್ಕಿತ್ತು. ಯಾರೋ ಕೊಲೆ ಮಾಡಿ ಬಾಡಿ ಇಲ್ಲಿ ಹಾಕಿ ಹೋಗಿರ್ಬೇಕು ಅಂತ ಅನುಮಾನಗೊಂಡಿದ್ರು. ಆದ್ರೆ ಅಲ್ಲೇ ಇದ್ದ ಸಾಬೀರ್ ಮುಲ್ಲಾ ಹೇಳಿಕೆಗೂ ಮತ್ತು ಆತನ ನಡವಳಿಕೆಯ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂದಿತ್ತು. ಸಾಬೀರನ್ನ ಪೊಲೀಸರು ಸ್ವಲ್ಪ ಗದರಿಸಿ ವಿಚಾರಿಸಿದಾಗ ಎಲ್ಲವನ್ನ ಬಾಯ್ಬಿಟ್ಟಿದ್ದ ಈ ಪಾಪಿ ಸಾಬೀರ್ ಕಣ್ರಿ. ತನಿಖೆಯ ವೇಳೆ ಜತೆಗೆ ಇದ್ದು ಪೊಲೀಸರಿಗೆ ಮಿಸ್ಗೈಡ್. ಬೈ ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಯುವಕ ಸಾಬೀರ್ ಮುಲ್ಲಾ ನೋಡೋಕೆ ದೂತ್ ಬೇಡ ತರ ಅಮಾಯಕನಂತ ಕಾಣ್ತಾ ಇದ್ದಾನೆ. ಆದ್ರೆ ಈತ ಮಾಡಿರುವ ಹಲ್ಕ ಕೆಲಸ ನೋಡಿದ್ರೆ ಎಂತವರ ರಕ್ತ ಕೂಡ ಕುದಿಯುವಂತೆ ಮಾಡುತ್ತೆ ಕಣ್ರಿ. ಜಾಕಿಯಾ ಈತನ ಸಂಬಂಧಿಯೇ ಆಗಿದ್ಲು. ಇನ್ನೇನು ಇಬ್ಬರ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಈ ವರ್ಷದಲ್ಲಿ ಇಬ್ಬರು ನವದಂಪತಿಗಳು ಆಗೋದ್ರಲ್ಲಿ ತಯಾರಿ ನಡೆಸ್ಕೊಂಡಿದ್ರು. ಅಷ್ಟರಲ್ಲೇ ಇಂತ ಕೃತ್ಯ ಎಸಗ್ಬಿಟ್ಟಿದ್ದ. ಸಾಬೀರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬೀರ್ ಅವರೇ ಆ ಲೇಡಿ ಜಾಕಿಯಾಗೆ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬೀರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೋಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತೀವಿ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಜನವರಿ 20ರ ಸಂಜೆ ಇಬ್ಬರು ಹೊರಗಡೆ ಸುತ್ತಾಡಲು ಹೋಗಿದ್ರು. ಈ ವೇಳೆ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಜೋರು ಜಗಳ ಕೂಡ ನಡೆದಿತ್ತಂತೆ. ಜಗಳ ವಿಕೋಪಕ್ಕೆ ಹೋದಾಗ ಆಕ್ರೋಶಗೊಂಡ ಸಾಬೀರ್ ಯುವತಿಯ ವೇಲ್ನಿಂದಲೇ ಆಕೆಯ ಕತ್ತು ಹಿಸುಗಿ ಕೊಲೆ ಮಾಡಿಬಿಟ್ಟಿದ್ದ ಕಣ್ರಿ. ನಾವು ಅದನ್ನ ಮದುವೆ ಮಾಡ್ಬೇಕಂತ ಹೇಳಿ ಆಲ್ರೆಡಿ ನಾವು ಫಿಕ್ಸ್ ಮಾಡಿದ್ವಿ. ಆಮೇಲೆ 1 ತಿಂಗಳ ನಂತರ ಅದು ಎಂಗೇಜ್ಮೆಂಟು ಆಗೋದಿತ್ತು. ಯಾಕೆ ಈ ಥರ ಆಗಿದೆ ಅಂತ ಹೇಳಿ ನಮಗೂ ಇದ್ರ ಬಗ್ಗೆ ಸುದ್ದಿ ಗೊತ್ತಿಲ್ಲ. ಅದು ಹೇಗೆ ಮುಂದೆ ತನಿಖೆ ಮುಂದುವರಿತೈತೆ ಎಲ್ಲ ಸತ್ಯ ಹೊರಗಡೆ ಬೀಳುವಂತ ಪ್ರಶ್ನೆ. ಸದ್ಯಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಸಾಬೀರ್ ಮುಲ್ಲಾನನ್ನ ಬಂಧಿಸಿದ್ದಾರೆ. ಈ ಕೃತ್ಯವನ್ನ ಕೇವಲ ಈತನೇ ಮಾಡಿದ್ದಾನಾ ಅಥವಾ ಈತನ ಜೊತೆಗೆ ಬೇರೆಯವರು ಸಾಥ್ ಸಿಕ್ಕಿದೆಯಾ? ಈ ನಿಟ್ಟಿನಲ್ಲಿ ಮತ್ತೋರ್ವ ಯುವಕನ ವಿಚಾರಣೆ ಪೊಲೀಸರು ಮಾಡ್ತಿದ್ದಾರೆ. ಕೊಲೆ ಆರೋಪಿ ಸಾಬೀರನ್ನ ಮುಲ್ಲಾನನ್ನ ವಶಕ್ಕೆ ಪಡೆದುಕೊಂಡು ಇನ್ನಷ್ಟು ವಿಚಾರಣೆ ಮಾಡ್ಲಾಗ್ತಾ ಇದೆ. ಕೇವಲ ಜಗಳದಿಂದ ಒಂದು ಕೊಲೆ ಆಗಲು ಸಾಧ್ಯವೇ ಇಲ್ಲ. ಹಾಗಾದರೆ ಅಸಲಿಗೆ ಅಲ್ಲಿ ನಡೆದಿದ್ದೇನು ಅನ್ನೋದು ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಯುವತಿಯರು ಯಾವ ಕಾರಣಕ್ಕೆ ಮೋಸ ಹೋಗ್ತಾರೆ ಅನ್ನೋದು ಹೇಳೋಕೆ ಆಗಲ್ಲ ಕಣ್ರಿ. ಯಾವುದಕ್ಕೂ ಯುವತಿಯರು ನಿರ್ಜನ ಪ್ರದೇಶಕ್ಕೆ ಹೋಗುವ ಮುನ್ನ 100 ಬಾರಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಬಿಗ್ ಟಿವಿ ಕರ್ನಾಟಕ, ಧಾರವಾಡ.
ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.